ದೃಷ್ಟಿ ಆಗ್ಬಿಟ್ಟಿದೆ ಅಂತ ಎಲ್ಲ ಆರತಿ ಮಾಡ್ತಾ ಇದ್ದಾರೆ. ಕುಟುಂಬಕ್ಕೆ ಒಂದು ಮನೆ ಇರಬೇಕು, ಏನೋ ಹೇಳ್ತಾರಲ್ಲ, ಮನೆ ಮಾಡಿ ನೋಡು ಮದುವೆ ಮಾಡಿ ನೋಡು ಅಂತ. ಅದಷ್ಟೇ ಕಷ್ಟ. ಎಲ್ರಿಗೂ ಇಷ್ಟ ಜೀವನದಲ್ಲಿ ನಮ್ಮದೇ ಆದ ಒಂದು ಮನೆ ಕಟ್ಕೋಬೇಕು, ನಮ್ಮದೇ ಆದ ಒಂದು ಜಾಗ ಮಾಡ್ಕೋಬೇಕು, ಸೂರು ಮಾಡ್ಕೋಬೇಕು. ಒಂದೊಂದು ರೂಪಾಯಿನೂ ಬೊಚ್ಚಿಟ್ಟು ಒಂದೊಂದು ತುತ್ತನ್ನ ಎಷ್ಟಾದ್ದೇನೋ ಅಂದ್ಬಿಟ್ಟು ಅದನ್ನೇ ಬಿಗಿಸಿ ಈ ಮನೆ ಕಟ್ಟಿರೋದು ನಾವು. ಆಮೇಲೆ ನಾನು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಬರ್ಬೇಕು ನೀನು ಅಲ್ಲೇ. ನಮ್ಮ ಅಂತೂ ಪ್ರತಿದಿನ ಒಂಥರ ದೇವ್ರ ಕೈ ಮುಗಿದಾಗ ಮುಗಿತಾರೆ ಸುದೀಪ್ ಸರ್ಗೆ. ನ್ಯಾಯವಾಗಿ ಬರಬೇಕಾದ್ರೆ ನಮಗೆ ಪಾಲು ಅಂದರೆ 24 ಗಂಟೆ ಟೈಮ್ ಕರೆಂಟ್ ಇರಬೇಕು. ಯಾಕೆಂದರೆ 2 ಕಿಲೋಮೀಟ್ರಲ್ಲಿ ಕರೆಂಟ್ ಉತ್ಪಾದನೆ ಆಗ್ತಾ ಇದೆ. ನಮ್ಮೂರ ಕೆರೆಯಲ್ಲಿ ನೀರು ತಕ್ಕ ಹೋಗ್ತಾ ಇರೋದು, ನಮ್ಮೂರ ಜಮೀನು ಎಷ್ಟಾಗಿರೋದು, ನಮಗೆ ಕರೆಂಟ್ ಇಲ್ಲ. ಎಂಥ ದುರದೃಷ್ಟ ನೋಡಿ. ನಾವು ಜೀವನ ಮಾಡ್ತಾ ಇರೋದೇ ರೇಷ್ಮೆಯಿಂದ. ನಮ್ಮ ತಂದೆ ಕಾಲದಿಂದ ಬೆಳಿತೀವಿ. ಇದೇ ರೇಷ್ಮೆ. ನಮ್ಮ ಮಂಡ್ಯ ಸೈಡಲ್ಲಿ, ರಾಮನಗರ ಸೈಡಲ್ಲಿ ಭಾಳ ಫೇಮಸ್ ಇದು. ಸೊ ಒಂಥರ ಲಾಟ್ರಿ ಟಿಕೆಟ್ ಇದ್ದಂಗೆ ಇದು ಬೆಳೆ. ಒಂದೊಂದ್ಸಲ ಚೆನ್ನಾಗುತ್ತೆ, ಒಂದೊಂದ್ಸಲ ಹೋಗ್ಬಿಡುತ್ತೆ ಅಂದರೆ ಕಂಪ್ಲೀಟ್ ಹೋಗ್ಬಿಡುತ್ತೆ. ತೊಗೊಳಕ್ಕೆ ಸುರಿದು ಬಿಡ್ಬೇಕಷ್ಟೇ ನೀವು. ಗಲೀಜಾಗುತ್ತೆ ಅಂತ ನಮ್ಮ ಅಡುಗೆ ಮನೇಲಿ ಅಡುಗೆ ಮಾಡಲ್ಲ, ಸಪ್ರೇಟ್ ಒಂದು ಅಡುಗೆ ಮಾಡ್ಕೊಂಡ್ರೆ ಇಲ್ಲಿ. ಅಂದರೆ ನಮ್ಮೂರು ಕಾವೇರಿ ವನ್ಯಧಾಮಕ್ಕೆ ಬರುತ್ತೆ. ಅದರಿಂದ ಸ್ವಲ್ಪ ಕಾಡು ಪ್ರಾಣಿಗಳ ಕಾಟ. ಇಲ್ಲಿ ಗಾಳಿ ಎಷ್ಟು ಶುದ್ಧವಾಗಿದೆಯೋ ಇಲ್ಲಿ ಜನಗಳ ಮನಸ್ಸು ಅಷ್ಟೇ ಶುದ್ಧವಾಗಿದೆ. ಸೊ ಗೊತ್ತಲ್ಲ ನಿಮ್ಗೆ ಹಳ್ಳಿ ಜನರ ಮನಸ್ಸು ಹೆಂಗಿರುತ್ತೆ ಅಂತ. ಸೊ ಆ ರೀತಿ ಒಂದು ಖುಷಿ ಇದೆ. ಸ್ನೇಹಿತರೆ, ಬೆಳಗಿನ ಜಾವನೆ ಬೆಂಗಳೂರಿಂದ ಹೊರಟಿದ್ದೀವಿ. ಭಾಳ ದಿವಸಗಳಾದ ನಂತರ ನಿಮ್ಮೆಲ್ಲರೂ ಕಾಣ್ತಾ ಇದ್ದೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ತುಂಬ ದಿವಸಗಳ ಗ್ಯಾಪ್ ಕೊಟ್ಟೆ. ಇನ್ಮೇಲಿಂದ ಮಾತ್ರ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡೋದನ್ನು ಮಾತ್ರ ಬರಿಬೇಡಿ. ಮುಖ್ಯವಾಗಿ ಇವತ್ತಿನ ವೀಡಿಯೋ ಏನಂತಂದರೆ, ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ, ಮಂಡ್ಯ ಜಿಲ್ಲೆಯ ನೆಟ್ಕಲ್ ಗ್ರಾಮಕ್ಕೆ. ನಮ್ಮ ತಂದೆ ತಾಯಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ. ಭಾಳ ದಿವಸಗಳಾದ್ಮೇಲೆ ನಮ್ಮ ತಂದೆ ತಾಯಿನ ಭೇಟಿ ಮಾಡ್ತಾ ಇದ್ದೀನಿ. ಅವ್ರಗಳ ರಿಯಾಕ್ಷನ್ ಆಗಿರ್ಬೋದು, ಹೇಗೆ ಮಾತನಾಡ್ತಾರೆ, ಹೆಂಗೆ ನನ್ನನ್ನು ನೋಡ್ತಾರೆ, ಊರಲ್ಲಿ ಹೆಂಗಿದ್ದೆ ನಾನು, ಊರೆಲ್ಲ ಏನೇನು ಮಾಡ್ತಿದ್ದೆ, ಒಂದಷ್ಟು ನಮ್ಮ ಮನೆ ಪರಿಚಯ, ನಮ್ಮ ಜಮೀನಿನ ಪರಿಚಯ, ನಾವೇನೇನು ಮಾಡ್ತಿದ್ದೆ ಊರಲ್ಲಿ ಅನ್ನೋದೊಂದು ಪರಿಚಯ ನಿಮಗೆ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಬೇಗ ಹೋಗೋಣ, ನಡ್ರಿ. ಸ್ನೇಹಿತರೆ, ಕಡೆಗೂ ನಮ್ಮೂರಿಗೆ ಬಂದಿದ್ದೀವಿ. ನೆಟ್ಕಲ್ ಗ್ರಾಮ ಪರಿಮಿತಿ ಅಂತ ನಿಮಗೆ ಕಾಣಿಸ್ತಾ ಇದೆ. ಖುಷಿ ಆಗ್ತಾ ಇದೆ ನಮ್ಮೂರಿಗೆ ಬಂದಿರೋದು. ನಮ್ಮೂರ ವಾತಾವರಣ ನೋಡ್ತಿದ್ದಾಗೇ ಇನ್ನೂ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇದು ನಮ್ಮೂರಿನ ಎಂಟ್ರೆನ್ಸ್ ಅಷ್ಟೇ. ಬನ್ನಿ ಹೋಗೋಣ. ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಿಮ್ಮಪ್ಪ ನಾವೆಲ್ಲ ಫ್ರೆಂಡ್ ಅಲ್ವಪ್ಪ? ಹೌದಾ? ಚೆನ್ನಾಗಿದ್ದೀರಾ? ಏನು ಓದ್ತಿದ್ದೀರಿ? 10th? ಮನೆಗೆ ಬಂದೆ, ತುಂಬ ದಿನ ಆಗಿತ್ತಲ್ಲ. ಚೆನ್ನಾಗಿ ಓದಿಯಾ? ಓಕೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾವಿವಾಗ ನಮ್ಮ ಮನೆಗೆ ಬಂದಿದ್ದೀವಿ. ನಮ್ಮ ತಾಯಿನ ನೋಡೋಕೆ ಬಂದಿದ್ದೀವಿ ನಮ್ಮೂರಿಗೆ. ಹಲೋ ಅಪ್ಪ, ಹೇಗಿದ್ದೀರಾ? ಇವಾಗ ಬಂದ್ರಾ ಅಂತೀರಿ? ಇವರೇ ನಮ್ಮಪ್ಪ, ಎಲ್ಲರೂ ನೋಡಿರ್ತೀರ, ಮರಿಮಾದಯ್ಯ ಅಂತ. ನಮ್ಮ ತಂದೆಯವರು. ಇಲ್ಲಪ್ಪ ಸ್ವಲ್ಪ ಆಶೀರ್ವಾದ ಮಾಡ್ರಪ್ಪ. ಅವ್ವ, ಚೆನ್ನಾಗಿದ್ದೀರಾ? ಸ್ನೇಹಿತರೆ, ನಮ್ಮಮ್ಮ ಇವರು ದೃಷ್ಟಿ ಆಗ್ಬಿಟ್ಟಿದೆ ಅಂತ ಎಲ್ಲ ಆರತಿ ಮಾಡ್ತಾ ಇದ್ದಾರೆ. ಎಲ್ಲ ಎಲ್ಲ ಹೇಗೆ ನಡೀತಾ ಇದೆ? ಆರೋಗ್ಯವಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀರಾ? ಸ್ನೇಹಿತರೆ, ಇದೇ ನಮ್ಮ ಮನೆ, ಅಂದರೆ ನಮ್ಮ ಹೊಸ ಮನೆ. ಅಂದರೆ ಸುಮಾರು ಒಂದು 2 ವರ್ಷ ಆಯ್ತಪ್ಪ ನಾವು ಕಟ್ಟಿಸಿ ಮನೆನ. 3 ವರ್ಷ ಆಗಿದೆ. ಈ ಮನೆ ಗೃಹಪ್ರವೇಶದ ಟೈಮಲ್ಲಿ ನಾನು ಇರಲಿಲ್ಲ ಆ್ಯಕ್ಚುಲಿ. ಏನೇನೋ ಎಲ್ಲ ಹೊರಗಡೆ ಇದ್ದೆ ಸ್ವಲ್ಪ ನಾನು. ಬಟ್ ಇವಾಗ ನಮ್ಮ ತಂದೆ ತಾಯಿ ಜೊತೆ ಕಾಲ ಕಳೀತಾ ಇದ್ದೀನಿ. ಅವಾಗ ಬಂದು ಹೋಗ್ತಾ ಇರ್ತೀನಿ. ಒಂಥರ ಬೆಂಗಳೂರಲ್ಲಿ ಇರೋದಕ್ಕೂ ನಮ್ಮ ಊರಿಗೆ ನಾವು ವಾಪಸ್ ಬಂದರೆ ಒಂಥರ ಹಾಯ್ ಅನಿಸುತ್ತೆ. ಹಳೆ ನೆನಪುಗಳು.
ಎಷ್ಟೋ ಒಂದು ಕಡೆ ಅನ್ಕೋತಾ ಇರ್ತೀವಿ ನಾವು ಜೀವನದಲ್ಲಿ, ಏನೋ ಅಂದರೆ ನಾನು ಒಂದು ಟೈಮಲ್ಲಿ ಲೋ ಇರ್ತಾ ಇದ್ದೆ, ಏನೋ ಕೆಲಸಗಳಷ್ಟು ಆಗ್ತಿರಲಿಲ್ಲ ನಾನು ಅಂದ್ಕೊಂಡಂಗೆ. ಆ ಟೈಮಲ್ಲ ಒಂದಷ್ಟು ಮೊಬೈಲ್ ಸ್ಕ್ರಾಲ್ ಮಾಡೋದು ಅದೆಲ್ಲ ನೋಡ್ತಾ ಇರಬೇಕಾದ್ರೆ ಏನು ಕೆಲಸ ಮಾಡಿದಾಗ ಬರೀ ಕಂಟೆಂಟ್ ಇವರು ಮಾಡ್ತಿರೋ ರೀಲ್ಸ್ ಇವನ್ನೆಲ್ಲ ನೋಡ್ಬೇಕಾದ್ರೆ ನನಗೂ ಏನಾದರೂ ಮಾಡಬೇಕು ಜೀವನದಲ್ಲಿ ಹಾಗೆ ಹಿಂಗೆ ಅಂತ ಅನ್ನಿಸ್ತಾ ಇರುತ್ತೆ ಜೀವನದಲ್ಲಿ. ಬಟ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಅದು ಯಾವುದೂ ಜ್ಞಾಪಕ ಬರೋಲ್ಲ. ಸೊ ಆದಷ್ಟು ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಆ್ಯಕ್ಟಿವ್ ಆಗಿರಿ, ಲೈಫಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿರಿ, ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಯೋಚನೆಗಳನ್ನ ಬೇರೆ ಕಡೆಗೆ ಹೋಗಿ ಬಿಡಬೇಡಿ, ಆದಷ್ಟು ಬ್ಯುಸಿಯಾಗಿರಿ ಲೈಫಲ್ಲಿ. ಸ್ನೇಹಿತರೆ, ಈಗ ನಮ್ಮ ಮನೆ ತೋರಿಸ್ತೀನಿ ನಿಮಗೆ. ನಮ್ಮ ತಂದೆ ಕನಸು ಭಾಳ ಕಷ್ಟಪಟ್ಟು ಮನೆ ಕಟ್ಸಿದ್ದಾರೆ ಈ ಮನೆ ನಮ್ಮ ತಂದೆ. ಸೊ ಕರ್ಕೊಂಡು ಹೋಗ್ತೀನಿ ಬನ್ನಿ. ಈ ಮರ ಎಲ್ಲ ನಮ್ಮ ತೋಟದೆ ಅಲ್ವಪ್ಪ? ಹಾಂ, ನಮ್ಮ ಜಮೀನಿದೆ ಇದೆಲ್ಲ ಇದು ಮಾಡಿಸಿದ ತೇಗದ ಮರ. ಸೊ ಸ್ನೇಹಿತರೆ, ಇದು ನಮ್ಮ ಜಮೀನಿದೆ ಅಂತ ನಮ್ಮ ಅಪ್ಪ ಹೇಳ್ತಾರೆ. ಸೊ ನಮ್ಮ ಜಮೀನೇ ಬೆಳೆದಿರೋ ಮರ. ಅಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಹಾಕಿದ್ರು ತೇಗದ ಮರನ. ಆ ಭತ್ತದ ಗದ್ದೆ ಸುತ್ತ ಎಲ್ಲ ಇತ್ತಲ್ಲ, ಹಾಕಿದ್ದು, ಅದರಲ್ಲೇ ಕಟ್ಸಿರೋ ಮನೆ ಇದು. ಸೊ ಖರ್ಚೆಲ್ಲ ಸ್ವಲ್ಪ, ಅಂದರೆ ಮರ ನಮ್ಮದೇ ಆದರೆ ಸ್ವಲ್ಪ ಖರ್ಚು ಕಮ್ಮಿ ಆಗುತ್ತೆ ಅಂತ. ಸೊ ಬನ್ನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಇದೇ ನಮ್ಮ ಪುಟ್ಟ ಮನೆ, ಚಿಕ್ಕ ಮನೆ. ಸೊ ಇದು ಹಾಲು, ಇದು ಅಡುಗೆ ಮನೆ. ಇದನ್ನೇನಂತೀವಪ್ಪ ನಾವು? ತಾಣನ ಇದು ಅಲ್ಲ, ಅಂತ ಇಟ್ಟಿದ್ದಾರೆ ತಾಮ್ರದ ಇದರಲ್ಲಿ ನೀರು ತುಂಬಿ. ಸೊ ಅಡುಗೆ ಮನೆ ಇದ್ರು ನಮ್ಮಮ್ಮ ಉಪಯೋಗಿಸ್ಕೋತಾರೆ. ಗಲೀಜಾಗುತ್ತೆ ಅಂತ ನಮ್ಮಮ್ಮ ಅಡುಗೆ ಮನೇಲಿ ಅಡುಗೆ ಮಾಡಲ್ಲ, ಸಪ್ರೇಟ್ ಒಂದು ಅಡುಗೆ ಮಾಡ್ಕೊಂಡವ್ರೆ. ಇಲ್ಲಿ ಬಂದು ಅಡುಗೆ ಮಾಡ್ತವ್ರೆ. ಇದೇ ನಮ್ಮ ಅಡುಗೆ ಮನೆ. ಇಲ್ಲೇ ನಮ್ಮಮ್ಮ ಎಲ್ಲ ಮಾಡ್ಕೊಳ್ಳೋದು. ಇದೆಲ್ಲ ನಾವೇ ಬೆಳೆದಿರೋ ಅಕ್ಕಿ, ಅದನ್ನೆಲ್ಲ ಜೋಡಿಸ್ಕೊಂಡಿದ್ದೀವಿ. ನಮ್ಮಮ್ಮನೇ ಎಲ್ಲ ಮಾಡ್ಕೋತಾರೆ ಆ್ಯಕ್ಚುಲಿ. ಸಾಂಬಾರು ಪುಡಿ ಆಗಿರ್ಬೋದು, ಏನೇ ಗೊತ್ತಲ್ಲ ನಿಮಗೆ, ಹಳ್ಳಿಗಳಲ್ಲಿ ಏನೂ ಅಷ್ಟು ಹೊರಗಡೆಯಿಂದ ಇದು ಮಾಡಲ್ಲ. ನಮ್ಮಮ್ಮ ಸಾಂಬಾರು ಚೆನ್ನಾಗಿ ಮಾಡ್ತಾರೆ. ಸೊ ಘಮ ಘಮ ಅಂತ ಇದೆ ತೆಗೆದ ತಕ್ಷಣ. ಸೊ ನಮ್ಮಮ್ಮ ಮಾಡಿರೋ ಸಾಂಬಾರು ಪುಡಿ. ನಾನು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಇದ್ರಲ್ಲಿ ಗಂಧ ತೆಗಿತೀನಿ. ಗಂಧ ತೆಗೆದುಬಿಟ್ಟು ಇಟ್ಕೋತೀನಿ ಹಿಂಗೆ ಒಂದು ಬಟ್ಟು ಯಾವಾಗಲೂ. ಸೊ ನಾವು ಯಾವಾಗಲೂ ಅಂಡೆ ನೀರನ್ನೇ ಉಯ್ಕೊಳ್ಳೋದು. ಇದು ನಮ್ಮ ಕಾಯಿಸೋ ನೀರನ್ನ. ಸೊ ಇದು ನಮ್ಮ ಸ್ನಾನದ ಮನೆ. ಈ ದೀಪ ಎಲ್ಲಿ ಇಡಬೇಕು? ದೇವ್ರ ಮನೆಗೆ ಇಡ್ತೀನಿ. ಸೊ ನನಗೆ ಬೆಳಗಿದ್ದ ಆರತಿ ದೀಪ ನನ್ನ ಕೈಯಲ್ಲಿ ಎತ್ತಿಡಿಸ್ತಾ ಇದ್ದಾರೆ. ಎತ್ತಿಡ್ತಾ ಒಳಗಡೆ. ಸೊ ಸ್ನೇಹಿತರೆ, ಇದೇ ನಮ್ಮ ದೇವರ ಮನೆ. ಇಲ್ಲೇ ನಾವು ದೇವ್ರ ಪೂಜೆ ಎಲ್ಲ ಮಾಡೋದು. ಸೊ ಇದು ನಮ್ಮ ಒಂದು ಪುಟ್ಟ ದೇವ್ರ ಮನೆ. ಸೊ ಲಕ್ಷ್ಮೀ ದೇವರು, ರಾಘವೇಂದ್ರ ಸ್ವಾಮಿ, ಪಂಡ್ರಾಪುರದ ವಿಠಲ ಮತ್ತು ರುಕ್ಮಿಣಿ. ಅದು ನನ್ನ ತಂಗಿ ಅಲ್ಲಿಗೆ ಹೋದಾಗ ತಂದಿರೋದು. ಇದು ಸಾಯಿಬಾಬಾ, ನನ್ನ ತಂಗಿಗೆ ತುಂಬ ಇಷ್ಟ. ಸಾಯಿಬಾಬಾ ಅಂದರೆ ತುಂಬ ಇಷ್ಟಪಡ್ತಾರೆ ನನ್ನ ತಂಗಿ. ಸೊ ಇದೆಲ್ಲ ಮಾಮೂಲಿ ಗಣೇಶ. ಇದು ಯಾರೋ ಗಿಫ್ಟ್ ಕೊಟ್ಟಿದ್ದು, ಅಂದರೆ ಯಾರೋ ದುಬೈಲೊಬ್ಬರು ಬಿಸ್ನೆಸ್ ಮಾಡೋರು ಇದೊಂದು ಚಿಕ್ಕದು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಮತ್ತು ಪದ್ಮಾವತಿ ಫೋಟೋ ಇರೋದು ಗಿಫ್ಟ್ ಕೊಟ್ಟಿದ್ದು ನನಗೆ. ಈ ಪಾದನ ಕೈವಾರ ತಾತಯ್ಯನಿಂದ ತಂದು ಕೊಟ್ಟಿದ್ದು ನನಗೆ. ಅದು ಯಾರೋ ನಾನು ಇಷ್ಟಪಡೋರು, ಹುಬ್ಳಿ ಕಡೆಯವರು, ಅದನ್ನು ಅವ್ರು ಕೊಟ್ಟಿರೋದು. ಈ ಚಿಕ್ಕ ಸಾಯಿಬಾಬಾ, ಪುಟ್ಟದೇನು ಸಾಯಿಬಾಬಾ ಇದೆ, ಅದನ್ನು ಒಬ್ಬರು ಅವ್ರು ಮುಸ್ಲಿಮು, ಶಾಬಾನ ಅಂತ, ಅವ್ರು ಸಾಯಿಬಾಬಾ ಭಕ್ತೆ, ಅವ್ರು ಕೊಟ್ಟಿರುವಂಥದ್ದು. ಸೊ ಇದು ನಮ್ಮ ಒಂದು ಪುಟ್ಟ ದೇವ್ರ ಮನೆ. ಸೊ ಇದು ಒಂದು ರೂಮು. ಎಲ್ಲ ಏನೇನೋ ಇಟ್ಕೊಂಡಿದ್ದಾರೆ, ಆದರೂ ಪರವಾಗಿಲ್ಲ, ಬನ್ನಿ ತೋರಿಸ್ತೀನಿ. ರೂಮ್ ಎಲ್ಲ 2 ಕಿಟಕಿ ಮಾಡಿಸಿದ್ದೀವಿ. ಸೊ ಕೆಳಗಡೆ ಒಂದು ರೂಮ್ ಮಾಡಿದ್ದೀವಿ. ಅಂದರೆ ಈ ಜಾಗಕ್ಕೆ 30-40 ಜಾಗದಲ್ಲಿ ಕಟ್ಟಿರೋ ಮನೆ ಆಗಿರೋದ್ರಿಂದ ಸೊ ಕೆಳಗಡೆ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಸೊ 2 ಕಿಟಕಿ ಇದೆ. ನಮ್ಮಮ್ಮ ಎಲ್ಲ ಇಲ್ಲೇ ಬೆಳೆಯೋದು, ತೊಳೆಯೋದು, ಬಟ್ಟೆ ಒಗೆಯೋದೆಲ್ಲ ಇಲ್ಲೇ ಮಾಡ್ತಾರೆ. ಸೊ ನಮಗೆ ಬೇಕಾಗಿದ್ದ ಸಣ್ಣದಾಗಿ ಇಲ್ಲೊಂದು ಚಿಕ್ಕದೊಂದು ತೋಟ ಮಾಡ್ಕೊಂಡಿದ್ದೀವಿ. ಇಲ್ಲೆಲ್ಲ ಗುಲಾಬಿ ದೇವ್ರ ಪೂಜೆಗೆ ಬೇಕಲ್ಲ ಹೂಗಳು, ಅದೆಲ್ಲ ಬೆಳಿತೀವಿ. ಇಲ್ಲಿ ಕೀರೆ ಸೊಪ್ಪು ಬೆಳಿತೀವಿ.
ಈ ಜಾಗದಲ್ಲಿ. ಅದು ಬಿಟ್ಟರೆ ಒಂದು ಚೆಂಡು ಗಿಡ, ಆ ಗಿಡ, ರೆಡ್ ರೋಸು, ಮಲ್ಲಿಗೆ ಹೂವಿನ ಗಿಡ, ಕನಕಾಂಬ್ರ. ಸೊ ಅದು ಬಿಟ್ಟರೆ ನಾನು ಮಲ್ಗುವಂಥ ಕೋಣೆಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಯೂಶ್ವಲಿ ನಾನು ಮೇಲ್ಗಡೆ ಮಲ್ಕೋತೀನಿ, ಒಂದು ಪುಟ್ಟ ರೂಮ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಮೇಲೆ. ಕೆಳಗಡೆ ಒಂದು ರೂಮು, ಮೇಲ್ಗಡೆ ರೂಮು. ಬನ್ನಿ ಕರ್ಕೊಂಡು ಹೋಗ್ತೀನಿ. ಮಳೆ ಬಂತಪ್ಪ ನೆನೆ? ಇಲ್ಲ, ಮಳೆ ಇಲ್ಲ. ಮತ್ತು ಇದೇನು ಮೂಡಕ್ಕೆ ಹೋಗ್ಕೊಂಡೈತೆ? ಸೊ ಇದೇ ನಮ್ಮ ಟೆರೆಸ್ಸು. ಟೆರೆಸ್ ಮೇಲೆ ಒಂದು ಮನೆ ಮಾಡಿದ್ದೀವಿ. ಮನೆ ಅಲ್ಲ, ಒಂದು ರೂಮ್ ಥರ, ಪುಟ್ಟ ರೂಮ್ ಥರ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಇದೇ ರೂಮು, ನಾನು ಬಂದರೆ ಮಲ್ಕೊಳ್ಳುವಂಥ ಜಾಗ. ಇಲ್ಲಿ ಮಲ್ಕೋತೀನಿ. ಒಂದು ಹಾಸಿಗೆ ಹಾಕಿದ್ದೀವಿ ಅಷ್ಟೇ. ಇಲ್ಲೇನು ಅಂದರೆ ಯಾರು ಜಾಸ್ತಿ ಬರಲ್ವಲ್ಲ, ಅದಕ್ಕೋಸ್ಕರ ಒಂದು ಹಾಸಿಗೆ. ನನಗೆ ಒಂದು ವರ್ಕಿಂಗ್ PC, ಪರ್ಸ್ನಲ್ ಕಂಪ್ಯೂಟ್ರ್ ಒಂದು ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದಾಗ ನಾನು ಏನೋ ಕೆಲಸ ಮಾಡ್ಕೋಬೇಕು ಅಂದರೆ ಇದ್ರಲ್ಲಿ ಮಾಡ್ಕೋತೀನಿ ನಾನು. ಸೊ ಬಂದರೆ ಮಲ್ಕೋತೀನಿ. ಸೊ ಅದು ಬಿಟ್ಟರೆ ಒಂದು ಅಟ್ಯಾಚ್ ಬಾತ್ರೂಮ್ ಅದಕ್ಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ. ಒಂದು ಅಟ್ಯಾಚ್ ಬಾತ್ರೂಮು. ಸೊ ಇಷ್ಟೇ ನಮ್ಮ ಒಂದು ಪುಟ್ಟ ಮನೆ, ಚಿಕ್ಕ ಸಂಸಾರ, ಚೊಕ್ಕವಾಗಿ ಮಾಡ್ಕೊಂಡಿದ್ದೀವಿ. ಅದು ಬಿಟ್ಟರೆ ಮೇಲೆ ಇದ್ರ ರೂಮ್ ಮೇಲೆ ಒಂದು ಟ್ಯಾಂಕ್ ಇಟ್ಟಿದ್ದೀವಿ. ಇದು ಟೆರ್ರೆಸ್ಸು. ಒಳ್ಳೆ ಗಾಳಿ ಬರುತ್ತೆ ಆ ಕಡೆಯಿಂದ. ಬೆಟ್ಟ ಗುಡ್ಡ ಇದೆ ಆ ಕಡೆ. ದೂರದಲ್ಲೊಂದು ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅದು ಅದ್ರ ಹೆಸರು ಬಸವನ ಬೆಟ್ಟ ಅಂತ. ದೇವಸ್ಥಾನ, ಇದು ಇತಿಹಾಸ ಇರೋ ದೇವಸ್ಥಾನ ಅದು. ಸೊ ಸ್ನೇಹಿತರೆ, ಅಲ್ಲಿ ಕಾಣಿಸ್ತಿರೋದು ಅದು ನಮ್ಮೂರು ಕೆರೆ, ನೆಟ್ಗಲ್ ಕೆರೆ ಅಂತ. ಇದಕ್ಕೆ KRSನಿಂದ ನೀರು ಬರುತ್ತೆ ಇಲ್ಲಿಗೆ. ಇಲ್ಲಿಂದ ಬೆಂಗಳೂರಿಗೆ ನೀರು ಹೋಗುತ್ತೆ. ಈಚೆ ಸಿಮ್ಸಾ ಕರೆಂಟ್ ಉತ್ಪಾದನೆ ಇದೆಯಲ್ಲ, ಅಲ್ಲಿಗೆ ನೀರು ಹೋಗುತ್ತೆ. ಅರ್ಧ ಬೆಂಗಳೂರು ನೀರು ಕುಡಿತಾ ಇರೋದೇ ಇಲ್ಲಿಂದ ಪೈಪ್ಲೈನ್ ಮಾಡ್ಕೊ ಹೋಗಿದ್ದಾರೆ. 3 ಹಂತದ ಪೈಪ್ಲೈನ್ ಹೋಗಿದೆ. ಪೈಪು ಅಂದರೆ ದೊಡ್ಡ ದೊಡ್ಡ ಪೈಪು, ಒಳಗಡೆ ಬಸ್ಸೇ ಹೋಗ್ಬೋದು, ಆ ರೀತಿ ಪೈಪ್ಲೈನು ಹೋಗಿರೋದು ಅಲ್ಲಿಗೆ. ಈ ಕೆರೆ ಸುಮಾರು ಒಂದು 80 ವರ್ಷ ಆಗಿದೆ ಕೆರೆ ಆಗಿ. ಮಹಾರಾಜರು ಬಂದು ಇದಕ್ಕೆ ಪೂಜೆ ಮಾಡಿ ಕೆರೆ ಮಾಡಿರೋದು. ಅಂದರೆ ಮೈಸೂರು ಮಹಾರಾಜರು ನಮ್ಮ ತಂದೆ ಹೇಳ್ತಾ ಇರೋದು, ನಮ್ಮ ತಂದೆಯವ್ರ ಕಾಲದಲ್ಲಿ. ಅದು ಇಲ್ಲಿಂದ ಬೆಂಗಳೂರಿಗೆ ಒಂದು 120 ಕಿಲೋಮೀಟ್ರ್ ಇದೆ. ಎಲ್ಲ ಕೈಲೇ ಕೆಲಸ ಮಾಡ್ಕೊ ಹೋಗಿರೋದು. ಹಿಂದೆ ಮಿಷಿನರಿ ಸಾಮಾನು ಇಲ್ದೇ ಕೈಲೇ ತೋಡ್ಕೊ ಹೋಗಿ ಪೈಪ್ ಹಾಕಿ ಹೋಗಿರೋದು. ಸಿಮ್ಸಾ ಮಾಡಿರೋದು ಅಷ್ಟೇ. ಸಿಮ್ಸಾ ಅಂದರೆ ಹಿಂಗಿದೆ ಕಡ್ದು ಸಿಮ್ಸಾ ಕರೆಂಟ್ ಉತ್ಪಾದನೆ ಆಗೋದು. ಅವತ್ತು ಕೈಲೇ ಕೆಲಸ ಮಾಡಿರೋದು ಆಳುಗಳು. ಎಷ್ಟು ಜನ ಸತ್ತಿದಾರೋ ಪಾಪ ಅವತ್ತಿನ ಕಾಲದಲ್ಲಂತೂ. ಅದನ್ನು ನೋಡಿದ್ರೆ ನಮಗೆ ಇವಾಗಲೂ ಜುಮ್ ಅನ್ನುತ್ತೆ. ಎಲ್ಲ ರಿವೀಟ್ ಹೊಡೆದಿದ್ದಾರೆ. ಇವತ್ತು ನಾವು ಈ ಮಿಷಿನರು ಹಂಗೆ ಹೊಡಿಕಾಗೋದಿಲ್ಲ. ಆ ರೀತಿ ರಿವೀಟ್ ಹೊಡೆದು ಪೈಪ್ ತಗೋಗಿ ಕರೆಂಟ್ ಉತ್ಪಾದನೆ ಆಗ್ತಾ ಇರೋದು. ಅದು ನಮ್ಮ ಕರೆಂಟ್ ಉತ್ಪಾದನೆ ಆಯ್ತಾ ಇದೆ. ನಮ್ಮೂರು ಕೆರೆಯಿಂದ ಹೋಗಿ ನೀರು ಉತ್ಪಾದನೆ, ಕರೆಂಟ್ ಉತ್ಪಾದನೆ. ನಮಗೆ ನೆಟ್ಟಿಗೆ ಕರೆಂಟ್ ಇಲ್ಲ. ಇಲ್ಲಿಗೆ ನೆಟ್ಗಲ್ಗೆ ಎಂಥ ಇದಿದೆ ನೋಡಿ. ನಮ್ಮೂರು ಕೆರೆ ಇದೆ, ನಮಗೆ ನೆಟ್ಟಿಗೆ ನೀರು ಕೊಡ್ತಾ ಇಲ್ಲ. ಯಾವ ಥರ ನಮ್ಮೂರಲ್ಲಿ ಒಂದು 106 ಎಕರೆ ಜಮೀನು ಎಷ್ಟಾಗಿದೆ ಕೊಟ್ಟಿದ್ದೀವಿ. ಕರೆಂಟ್ ಉತ್ಪಾದನೆ ಕೊಟ್ಟಿದ್ದೀವಿ, ಬೆಂಗಳೂರಿಗೆ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ನಮ್ಮೂರಿಗೆ ನೆಟ್ಟಿಗೆ ಕರೆಂಟೇ ಇಲ್ಲ. ರೇಷ್ಮೆ ಇಲ್ಲಿ ಕಾಡು ಪ್ರದೇಶ, ನಾವು ಎಲ್ಲ ಡ್ರೈ ಏರಿಯಾ. ಅದರಿಂದ ನಮಗೇನು ಉಪಯೋಗ ಇಲ್ಲ. ಯಾವುದು ಕೆರೆಯಿಂದ ಬೋರ್ ಹಾಕ್ಸ್ತೀವಿ, ಹಿಪ್ನೇರಳೆ ಬೆಳಿತೀವಿ, ಭತ್ತ ಬೆಳಿತೀವಿ, ಎಲ್ಲ ಬೆಳಿತೀವಿ. ಕರೆಂಟ್ ಇಲ್ಲ ನಮಗೆ ನೆಟ್ಟಿಗೆ. ನ್ಯಾಯವಾಗಿ ಬರಬೇಕಾದ್ರೆ ನಮಗೆ ಪಾಲು ಅಂದರೆ 24 ಗಂಟೆ ಟೈಮ್ ಕರೆಂಟ್ ಇರಬೇಕು. ಯಾಕೆಂದರೆ 2 ಕಿಲೋಮೀಟ್ರಲ್ಲಿ ಕರೆಂಟ್ ಉತ್ಪಾದನೆ ಆಗ್ತಾಯಿದೆ. ನಮ್ಮೂರು ಕೆರೆಯಲ್ಲಿ ನೀರು ತಗೋ ಹೋಗ್ತಾ ಇರೋದು. ನಮ್ಮೂರು ಜಮೀನು ಎಷ್ಟಾಗಿರೋದು, ನಮಗೆ ಕರೆಂಟ್ ಇಲ್ಲ. ಎಂಥ ದುರದೃಷ್ಟ ನೋಡಿ ನಮ್ಮ ಹಳ್ಳಿ ಜನಕ್ಕೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಮ್ಮ ಮನೆ ಮೇಲಿಂದ ಕಾಣಿಸಿದ್ರೆ ನಮ್ಮ ಇಡೀ ಊರು ಕಾಣಿಸುತ್ತೆ. ಇಡೀ ಊರಿಗೆ ಒಂಥರ ಏನೋ ಸರ್ವೆಲೆನ್ಸ್ ಮಾಡ್ಬೋದು. ಇಡೀ ಊರನ್ನ ಸುತ್ತ ನೀವು ಕಾಣ್ತಾ ಇರ್ಬೋದು. ಅಲ್ಲಿ ನಮ್ಮೂರು ಮಾರಿಗುಡಿ ಕಾಣಿಸ್ತಿದೆ, ಟ್ಯಾಂಕ್ ಇದೆ, ಮನೆಗಳಿದೆ ಸುತ್ತಮುತ್ತ. ಸೊ ಎಲ್ಲ ನಿಮಗೆ ಫುಲ್ ಕಂಪ್ಲೀಟ್ ಒಂದು ಕಾಣುತ್ತೆ. ಸೊ ಅವಾಗವಾಗ ನಮ್ಮ ಮನೆಗೆ ಇವರು ಕೋತಿಗಳು ಬರ್ತಾ ಇರ್ತವೆ, ಕಾಣಿಸ್ತಾ ಇರ್ಬೋದು ಅಲ್ಲಿ. ಪಾಪ ಅವನು ತಿನ್ನೋಕ್ಕೆ ಪಟ ಆಗಿಬಿಟ್ರೆ ಬಂದು ಹೋಗ್ತಾ ಇರ್ತೇವೆ. ಅದು ಬೇಸಿಗೆಲಂತೂ ತುಂಬ. ಸ್ನೇಹಿತರೆ, ಇಲ್ಲಿಂದ ನಮ್ಮ ತೋಟ ಒಂದು ಅರ್ಧ ಕಿಲೋಮೀಟ್ರು ಆಗಲ್ಲ. ಅಲ್ಲಿ ತೆಂಗಿನ ಮರ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ, ಅದೇ ನಮ್ಮ ತೋಟ. ಸೊ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಲ್ಲಿಗೆ. ಸೊ ನನಗೆ ಯೂಶ್ವಲಿ ಏನು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ತೋಟ ನೋಡಬೇಕು. ಎದ್ದ ತಕ್ಷಣ ನಡ್ಕೊಂಡು ಹೋಗ್ತೀನಿ ಮನೆಯಿಂದ. ಎದ್ದು ಒಂದಷ್ಟು ಶೂಗಳೆಲ್ಲ ಹಾಕ್ಕೊಂಡು ನಡ್ಕೊಂಡು ಹೋಗಿ ನೋಡ್ಕೊಂಡು ಆರಾಮಾಗಿ ಸಾಂಗ್ ಹಿಂಗೆ ಕೇಳಿಕೊಂಡು ಒಂದು ಫ್ರೆಶ್ ಆಗುತ್ತೆ. ಊರಿಗೆ ಬಂದರೆ ನಾನು ಕೆಲಸ ಮಾಡ್ತೀನಿ ಯಾವಾಗಲೂ. ಅಂದರೆ ಇಲ್ಲಿಂದ ಏನಿಲ್ಲ, ಈಗ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ವಾತಾವರಣ. ಒಂದು ಫ್ರೆಶ್ ಗಾಳಿ, ಅಂದರೆ ಏನೋ ಹೇಳ್ತಾರಲ್ಲ, ಶುದ್ಧವಾದ ಗಾಳಿ ಸಿಗುತ್ತೆ, ಶುದ್ಧವಾದ ನೀರಿದೆ. ಸೊ ಅದನ್ನೆಲ್ಲ ಇದು ಮಾಡಿಕೊಂಡು ಊರಲ್ಲಿ ಬದುಕ್ತಾ ಇದ್ದೀವಿ.
ಒಟ್ಟಿನಲ್ಲಿ ಏನು ಅಂದರೆ ಸ್ನೇಹಿತರೆ, ನಮ್ಮ ಊರಿಗೆ ಬಂದರೆ ಒಂದು ಖುಷಿ ಸಿಗುತ್ತೆ, ಮನಸ್ಸಿಗೆ ಒಂದು ಆನಂದ ಸಿಗುತ್ತೆ. ನಮ್ಮ ಅಪ್ಪ ಅಮ್ಮ ಎಲ್ಲರೂ ನೋಡಿಕೊಂಡು, ನಮ್ದು ಸುತ್ತ ಕಾಡಿದೆಯಲ್ಲ, ಕಾಡೆಲ್ಲ ಇದೆ, ಎಲ್ಲ ಕ್ಲೀನಾಗಿ ಇಲ್ಲೇ ನಿಂತ್ಕೊಂಡು ನೋಡ್ಬೋದು ನಮ್ಮ ಜಮೀನು. ಶುದ್ಧವಾದ, ಇಲ್ಲಿ ಗಾಳಿ ಎಷ್ಟು ಶುದ್ಧವಾಗಿದೆಯೋ ಇಲ್ಲಿ ಜನಗಳ ಮನಸ್ಸು ಅಷ್ಟೇ ಶುದ್ಧವಾಗಿದೆ. ಸೊ ಗೊತ್ತಲ್ಲ ನಿಮಗೆ ಹಳ್ಳಿ ಜನರ ಮನಸ್ಸು ಹೆಂಗಿರುತ್ತೆ ಅಂತ. ಸೊ ಆ ರೀತಿ ಒಂದು ಖುಷಿ ಇದೆ. ಒಂದು ಊರು ಅಂದರೆ ಒಂದು ಮುಗ್ಧತೆ, ಒಂದು ಆನಂದ, ಒಂದು ಖುಷಿ. ಸೊ ನಾನು ಎಲ್ರಿಗೂ ಹೇಳೋದಿಷ್ಟೇ, ನೀವು ಬೆಳೆದು ಬಂದಿರೋ ಜಾಗ ಮರಿಬಾರ್ದು ಯಾವತ್ತು. ನೀವು ಎಷ್ಟೇ ಇದಾದ್ರೂ ನೀವು ಬೆಳೆದು ಬಂದಿರೋ ಜಾಗ, ನೀವು ಬೆಳೆದು ಬಂದಿರೋ ಇದನ್ನು ಮರಿದೇ ಇದ್ದರೆ ಖಂಡಿತ ನಾವು ಬೇರೆ ಲೆವೆಲ್ಗೆ ಹೋಗ್ತೀವಿ. ನನಗೆ ನನ್ನ ಊರಿಗೊಂದು ನನಗೊಂದು ಅಟ್ಯಾಚ್ಮೆಂಟು, ಯಾವಾಗಲೂ ನಮ್ಮ ಊರಿಗೆ ಅಂದರೆ ನನಗೊಂಥರ ಒಂದು ಎಮೋಷ್ನಲ್ ಕನೆಕ್ಷನ್ನು. ಸೊ ಅದಕ್ಕೋಸ್ಕರ ಅದು ನನಗೆ ಯಾವಾಗಲೂ ಸೆಳೆಯುತ್ತೆ. ಇಲ್ಲಿಗೆ ನನಗೆ ಕೆಳಗಡೆ ಇದ್ವಿ, ಫಸ್ಟು ಕೆಳಗಡೆ ಮನೇಲಿದ್ವಿ, ಹಳೆ ಮನೆ ಇತ್ತು. ಅಲ್ಲಿಂದ ಇಲ್ಲಿಗೆ ಮನೆ ಕಟ್ಕೊಂಡು, ಫಸ್ಟ್ ಇಲ್ಲೆಲ್ಲ ಹುಲ್ಲಿತ್ತು, ದನ ಮೇಯಿಸ್ತಾ ಇದ್ವಿ, ಇಲ್ಲಿ ಎತ್ತುಗಳು ದನ ಕಟ್ಕೊಂಡು ಎಲ್ಲ ಕಟ್ಕೊಂಡು ಇದು ಮಾಡ್ತಾ ಇದ್ವಿ. ಆಮೇಲೆ ಈ ಮನೆ ಕಟ್ಟಿರೋದು ಸ್ನೇಹಿತರೆ. ಯಾರಿಗೇ ಆಗಲಿ ಒಂದು ಕುಟುಂಬಕ್ಕೆ ಒಂದು ಮನೆ ಇರಬೇಕು, ಏನೋ ಹೇಳ್ತಾರಲ್ಲ, ಮನೆ ಮಾಡಿ ನೋಡು ಮದುವೆ ಮಾಡಿ ನೋಡು ಅಂತ. ಅದಷ್ಟೇ ಕಷ್ಟ. ಎಲ್ರಿಗೂ ಇಷ್ಟ ಜೀವನದಲ್ಲಿ ನಮ್ಮದೇ ಆದ ಒಂದು ಮನೆ ಕಟ್ಕೋಬೇಕು, ನಮ್ಮದೇ ಆದ ಒಂದು ಜಾಗ ಮಾಡ್ಕೋಬೇಕು, ಸೂರು ಮಾಡ್ಕೋಬೇಕು. ಹಳ್ಳಿಲಿ ಕಷ್ಟಿದ್ದು ಮನೆ ಕಟ್ಟೋದು, ಸಿಟಿಗಳಲ್ಲಿ ಸುಲಭವಾಗಿ ಕಟ್ಕೋತಾರೆ, ರಿಯಲ್ ಎಸ್ಟೇಟು ಆಳು ಮುಳು ಅಂತ. ನಾವು ಹಳ್ಳಿಲಿ ಒಂದೊಂದು ಹನಿಗೂ ಬೇವ್ರು ಸುರಿಸಿ, ಒಂದೊಂದು ರೂಪಾಯಿನೂ ಬೊಚ್ಚಿಟ್ಟು, ಒಂದೊಂದು ತುತ್ತು ಅನ್ನ ಎಷ್ಟಾದ್ದೇನೋ ಅಂದ್ಬಿಟ್ಟು ಅದನ್ನೇ ಬಿಗಿಸಿ ಈ ಮನೆ ಕಟ್ಟಿರೋದು. ನಾವು ಇದ್ದಷ್ಟಕ್ಕೆ ವ್ಯವಹಾರ ಮಾಡ್ಕೊಂಡಿದ್ದೀವಿ. ಒಂದು ಸಣ್ಣದಾಗೆ ಒಂದು ಮನೆ ಮಾಡ್ಕೊಂಡು, ಇನ್ನು ಮುಂದೆ ನಾವು ಖರ್ಚಿದೆ, ನಮ್ಮ ಮಗಳ ಮದುವೆ ಮಾಡಬೇಕು. ಅದೊಂದರಿಂದ ನಾವು ಮುಂದೆ ಒಂದು ಜವಾಬ್ದಾರಿ, ಅದೇ ನಮ್ಮ ಮಗನಿಗೆ ವಹಿಸಿದ್ವಿ. ಇನ್ನು ಆ ಜವಾಬ್ದಾರಿ ಎಲ್ಲ ನಾವು ಸಾಕಾಗೋಗಿದ್ದೀವಿ. ನೋಡ್ಕೊತೀವಿ ಬಿಡಿಯಪ್ಪ, ಮಾಡ ಅಷ್ಟೇ. ಸೊ ನಮ್ಮ ತಂದೆ ಒಂದು ಜವಾಬ್ದಾರಿ ವಹಿಸಿದ್ದಾರೆ. ನೀವು ನೋಡ್ತಾ ಹೋಗ್ತೀರಾ ಮುಂದೆ ಹೆಂಗೆ ಬದಲಾಗುತ್ತೆ ಜೀವನ ಅಂತ. ಸೊ ಆ ಜವಾಬ್ದಾರಿನ ಹೊತ್ಕೊಂಡು ಮಾಡೋಕ್ಕೆ ನಾನು ತಯಾರಿದ್ದೀನಿ. ಸೊ ಈ ವರ್ಷನೇ ಮಾಡಬೇಕು ಅಂತ ಇದೆಯಲ್ಲಪ್ಪ, ಮನೆ ಮಾಡಿದ್ದೀವಿ. ನಮ್ಮ ತಂಗಿ ಮದುವೆ ಮಾಡಬೇಕು ಅಂತಲೇ, ಒಂದು ಒಳ್ಳೆ ಮನೆ ಇರಬೇಕು ಅಂತಲೇ ಮಾಡಿರೋದು. ಸೊ ಮದುವೆನೂ ಈ ವರ್ಷ ಮಾಡಿ ಮುಗಿಸ್ತೀವಿ. ಬನ್ನಿಯಪ್ಪ. ಅವಳು ಇಂಜಿನಿಯರು, ಮಗಳು ಇಂಜಿನಿಯರ್ ಓದಿಸಿದ್ದೀವಿ, ಬಡ ರೈತನಾಗಿ ಅಷ್ಟೇ. ಅಪ್ಪಂಗೆ ತುಂಬ ಹೆಮ್ಮೆ ಆ ವಿಷಯದಲ್ಲಿ. ನಾವೇನು ಓದಿಲ್ಲ. ನನ್ನ ಕಂಡ್ರೆ ಎಷ್ಟು ಪ್ರೀತಿನೋ ಮಗಳು ಕಂಡ್ರೇನು ಅಷ್ಟೇ ಪ್ರೀತಿ. ಯಾಕೆಂದರೆ ತುಂಬ ಜವಾಬ್ದಾರಿಯುತವಾಗಿ. ಅವಳು ಅಷ್ಟೇ ಒಳ್ಳೆ ಮಗಳು. ₹1 ಬಳಸ್ತೇನೆ ಅವಳು. ಇದಕ್ಕೋಸ್ಕರ ನಾವು ಸಾಲ ಮಾಡಿದ್ದೆಲ್ಲನೂ ಅವಳು ಬಂದು ಬರೋ ದುಡ್ಡಲ್ಲಿ ₹1 ಇಲ್ಲಿಗೆ ಹಾಕಿದ್ದಾಳೆ. ₹1 ಅವಳು ವೇಸ್ಟ್ ಮಾಡ್ತಾಯಿಲ್ಲ. ಎಲ್ಲರ ಒಂದು ಸ್ವಲ್ಪ ತಿಂಡಿ ತಿಂದುಬಿಟ್ರು ಎಷ್ಟಾದೇನೋ ಅಂದ್ಬಿಟ್ಟು ಮನೇಲೇ ಬಂದು ತಿಂಡಿ ತಿನ್ನೋದು, ಇದು ಮಾಡಿ ಆ ರೀತಿ ಕಷ್ಟಿದ್ದು ನಮ್ಮ ಮಗಳು ಇದಕ್ಕೆ ಅವಳು ಸಪೋರ್ಟ್ ಕೊಟ್ಟಿದ್ದಾಳೆ, ಮಗನೂ ಕೊಟ್ಟಿದ್ದಾರೆ. ಈಗೋಸ್ಕರ ಅದಕ್ಕೋಸ್ಕರ ನಾವು, ಯಾಕೆಂದರೆ ನಾವೇನು ಓದಿಲ್ಲ, ಓದಿಸ್ನೇ ಬೇಕು ನಮ್ಮ ಮಕ್ಕಳ ಅಂದ್ಬಿಟ್ಟು ಹಠ ತಕ್ಕಂದು ಓದಿಸಿರೋದು. ಅಂದಾಗ ನನ್ನ ತಂಗಿ ಒಂದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾರೆ, ಇಂಜಿನಿಯರಿಂಗ್ ಮಾಡಿ. ಅದರೊಂದು ಬರೋ ದುಡಿಮೆಯಲ್ಲಿ ಅವರು ಒಂದಷ್ಟು ಸಹಾಯ ಮಾಡಿ ಇದು ಮಾಡಿರುವಂಥದ್ದು ಅಲ್ವಪ್ಪ. ಅದೇ ಬನ್ನಿ ಹೋಗೋಣ ಸ್ನೇಹಿತರೆ. ನಿಮ್ಗೆ ಇನ್ನೊಬ್ರು ಇಂಪಾರ್ಟೆಂಟ್ ವ್ಯಕ್ತಿನ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಂಗೆ ಅಜ್ಜಿ ಆಗಬೇಕು, ನಮ್ಮ ತಂದೆಗೆ ಅತ್ತೆ ಆಗಬೇಕು, ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಇವರೇ ನಮ್ಮ ಅಪ್ಪನಿಗೆ ಅತ್ತೆ ಆಗಬೇಕು, ನನಗೆ ಅಜ್ಜಿಯವರಾಗಬೇಕು, ಗೌರಮ್ಮ ಅಂದ್ಬಿಟ್ಟು ಅವ್ರ ಮಗ, ನಮ್ಮ ತಾಯಿಯ ತಮ್ಮನ ಹೆಂಡತಿ ಇವರು. ಸೊ ನನ್ನ ಕಂಡ್ರೆ ತುಂಬ ಇಷ್ಟಪಡ್ತಾರೆ. ದೇವರು ಇದು ನಮಗೆ ದೇವರು. ಎಲ್ಲಿ ಹೊಸಿ ನಮಸ್ಕಾರ ಮಾಡ್ಕೊತೀನಿ. ದೇವರು ಸಾಕು ಮಾಡಿದ್ರು. ಇಲ್ಲ ಮಾಡ್ಕೊತೀನಿ. ಎಲ್ಲಿ ನೀನೇ ದೇವರು ನಮ್ಗೆ. ಏನು ಮಾಡಬೇಡ, ಇಷ್ಟು ನಿನ್ಗೆ ಅಭಿಮಾನ ಅದಲ್ಲ ಅಷ್ಟೇ ನನಗೆ ಸಂತೋಷ. ನಮ್ ಕಂಡ್ರೆ ನಾನು ಇರೋ ಗಂಟ ಮಾಡು, ಆಮೇಲೆ ಅವರು ನೆಂಟಸ್ಥಾನ ಮಾಡಲ್ರು ಆಯ್ತಾ. ನಾನು ಇರೋ ಗಂಟ ಮಾಡು, ಆಮೇಲೆ ನಾನೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಬರ್ಬೇಕು ನೀನು ಅಲ್ಲೇ. ಮತ್ತೆ ನಿಂತ್ಕೊಂಡು ಮಾಡ್ಬಿಟ್ಟು ನಿಮ್ಮ ಮನೆಗೆ ಬರೀ. ನನಗೆ ವಯಸ್ಸಾಗಿರುತ್ತಲ್ಲ ಅಷ್ಟರಲ್ಲಿ. ಇಲ್ಲ ನಾನು ಇದಾಗೋದ್ರೆ ಚೆನ್ನಾಗಿರ್ತೀಯ. ಇಲ್ಲ ಇನ್ನೂ 40 ವರ್ಷ ಅಪ್ಪ ಇಬ್ರು ನಿಂತ್ಕೊಂಡು ನನ್ನ ಮಲ್ತ ಕಳಿಸ್ಬಿಟ್ಟು ಬಂದ್ಬಿಡ್ರಿ ಅಷ್ಟೇ. ಈಗ ಅದೆಲ್ಲ ಯಾಕೆ, ನಂಗೆ ರೊಟ್ಟಿ ಮಾಡ್ಕೊಡ್ಬೇಕು. ಆಯ್ತಾ? ಆಮೇಲೆ ಇನ್ನೊಂದು ವಿಶೇಷತೆ ತೋರಿಸ್ತೇನೆ ನಿಮಗೆ. ಇದು ನನಗೆ ದುಬೈಲೆ ಸವಿತಾ ಡಿಸೋಜಾ ಅಂತ ಒಬ್ರು ಕೆಲಸ ಮಾಡ್ತಾರೆ. ಅವರು ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದು. ಅಂದರೆ ಅಲ್ಲಿ ಒಂದು ಮೀಟ್ಗೆ ಹೋಗಿದ್ದೆ. ಅಲ್ಲಿ ಹೋಗಿದಾಗ ಅಂದರೆ ಆಫ್ಟರ್ ಬಿಗ್ ಬಾಸ್ ಹೋಗಿದ್ದಾಗ ನನಗೆ ಅವರು ಅಲ್ಲಿ ಬಿಗ್ ಬಾಸಲ್ಲಿ ನೋಡಿ ನನ್ನ ಇಷ್ಟಪಟ್ಟು ಅಲ್ಲಿ ಹೋಗಿದ್ದಾಗ ನನಗೂ ಒಂದು ಇದು ಕೊಟ್ಟಿದ್ದಾರೆ. ಅವರೊಬ್ಬರೇ ಅಲ್ಲ, ಅವ್ರ ಜೊತೆ ಇನ್ನೊಬ್ರು ಅವ್ರ ಸ್ನೇಹಿತರೆಲ್ಲ ಒಂದು ಶರ್ಟ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಈ ಥರ ಎಲ್ಲ ಗಿಫ್ಟ್ಸು ನಾನು ಇಷ್ಟಪಡೋರು ಕೊಟ್ಟಿರೋದು.
ಅದಕ್ಕೋಸ್ಕರ ಪ್ರೀಷಿಯಸ್ ಆಗಿ ಇಟ್ಕೊಂಡಿದ್ದೀನಿ. ರೇನ್ಡೀರ್ ಥರ ಇದೆ ಇದು. ಸೊ ಹಂಗೆ. ಅದಕ್ಕಿಂತ ಇಂಪಾರ್ಟೆಂಟು ಇಲ್ಲಿ ನಮ್ಮ ಮನೆ ದೇವರು ಸುದೀಪ್ ಸರ್ ಇದ್ದಾರೆ. ನನಗೆ ಅಂದರೆ ಬಿಗ್ ಬಾಸಲ್ಲಿ ಟಾಪ್ 3 ಇದ್ವಲ್ಲ ನಾವು, ನಾನು ಕಾರ್ತಿಕಣ್ಣ ಸಂಗೀತ ದೀದಿ, ಟಾಪ್ 3 ಇದ್ದವ್ರಿಗೆ ಒಂದು ಫೋಟೋ ತಗೊಂಡ್ವಿ ಮನೆಯಿಂದ ಬರಬೇಕಾದ್ರೆ. ಅಂದರೆ ಬಿಫೋರ್ ಗೋಯಿಂಗ್ ಟು ಸ್ಟೇಜ್, ವಿನ್ನರ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಸ್ಟೇಜ್ಗೆ ಹೋಗ್ಬೇಕಾದ್ರೆ ಒಂದು ಫೋಟೋ ತೊಗೊಂಡ್ವಿ. ಆಗ ಸುದೀಪ್ ಸರು ಆತ್ಮೀಯತೆಯಿಂದ ಬಂದು ಮಾತಾಡಿಸಿ ನನಗೆ ಇದು ಕೊಟ್ಟಿರುವಂಥದ್ದು. ಇಲ್ಲಿ ಬರೆದಿದ್ದಾರೆ, ಆ್ಯಕ್ಚುಲಿ ನೀವು ನೋಡ್ಬೋದು. ಡಿಯರ್ ಪ್ರತಾಪ್ ಅಂತ ಹಾಕಿ ಮೇಲೊಂದು ಹಕ್ಕಿ ಥರ ಹಾಕಿದ್ದಾರೆ. ನಿಮ್ಮ ಕಿಚ್ಚ ಅಂತ ಬರೆದಿದ್ದಾರೆ ಇಲ್ಲಿ. ಅವ್ರ ಸಿಗ್ನೇಚರ್ ನೋಡ್ಬೋದು ಇಲ್ಲಿ ನೀವು. ಸೊ ಆ ಒಂದು ಆಪರ್ಚುನಿಟಿಗೆ ನಿಮಗೆ ಗೊತ್ತು ಬಿಗ್ ಬಾಸ್ ನನ್ನ ಜೀವನನ ಹೆಂಗೆ ಬದಲಾಯಿಸ್ತು ಅಂತ. ಸೊ ಸುದೀಪ್ ಸರ್ಗೆ, ಕಲರ್ಸ್ ಕನ್ನಡ ಟೀಮ್ಗೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಅದೊಂದು ವಿಚಾರಕ್ಕೆ. ನಮ್ಮ ಅಂತೂ ಪ್ರತಿದಿನ ಒಂಥರ ದೇವ್ರ ಕೈ ಮುಗಿದಾಗ ಮುಗಿತಾರೆ ಸುದೀಪ್ ಸರ್ಗೆ, ಆ ರೀತಿ. ಸೊ ಇಟ್ ಆಲ್ವೇಸ್ ಅಂದರೆ ನನ್ನ ಒಂದು ಹಾರ್ಟಲ್ಲಿ ಒಂದು ಸ್ಪೆಷಲ್ ಜಾಗ ಇದೆ ಅಷ್ಟೇ. ಸೊ ನಿಮ್ಮನ್ನು ಮುಂದೆ ನಾವು ರೇಷ್ಮೆ ಹುಳೆಲ್ಲ ಬೆಳಿತೀವಲ್ಲ, ಆ ಮನೆ ಕರ್ಕೊಂಡು ಹೋಗ್ತೀವಿ. ಬನ್ನಿ. ಈ ಮನೆ ಕಟ್ಸಿ ಎಷ್ಟು ಒಂದು 8 ವರ್ಷ ಆಯಿತು. 8 ವರ್ಷ ಆಗಿದೆ ಸ್ನೇಹಿತರೆ. ಸೊ ನಮಗೆ ಒಂದು ಲಕ್ಷ್ಮೀ ಬೆಳೆ ಅಂತಲೂ ಕರಿತೀವಲ್ಲಪ್ಪ, ಇದೇನೆ ಮೇನು, ಇದರಿಂದಲೇ ನಾವು ಬದುಕಿರೋದು. ಹೌದು. ನಾವು ಇದೆಲ್ಲ ಚಂದ್ರಿಕೆ. ನಾವು ಜೀವನ ಮಾಡ್ತಾ ಇರೋದೇ ರೇಷ್ಮೆಯಿಂದ. ನಮ್ಮ ತಂದೆ ಕಾಲದಿಂದ ಬೆಳಿತೀವಿ. ಇದೇ ರೇಷ್ಮೆ. ನಮ್ಮ ಮಂಡ್ಯ ಸೈಡಲ್ಲಿ, ರಾಮನಗರ ಸೈಡಲ್ಲಿ ಭಾಳ ಫೇಮಸ್ ಇದು ಎಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲರೂ ಮನೇಲೂ ಮಂಡ್ಯ ಸೈಡು, ರಾಮನಗರದ ಸೈಡ್ ಬೆಳೆದೇ. ನಾವು ಫಸ್ಟು ಮರಿ ತಂದಾಗ ಹಿಂಗೆ ಸಣ್ಣ ಮರಿ ಈ ಥರ ಇರುತ್ತೆ, ಈ ಸೈಜು. ಆಮೇಲೆ ಅದು 20 ದಿನಕ್ಕೆ ಹಣ್ಣಾಗುತ್ತೆ. ನಾವು ಮರಿ ತಂದು 20 ದಿನಕ್ಕೆ ಹಣ್ಣಾಗುತ್ತೆ. ಅದು ಹಣ್ಣಾದ್ಮೇಲೆ ಇದಕ್ಕೆ ತಂದು ಚಂದ್ರಕ್ಕೆ ಬಿಟ್ಟು, ಇದರಲ್ಲಿ ಒಂದು 6 ದಿನ ಇರುತ್ತೆ. 6 ದಿನ ಮೇಲೆ ಎಲ್ಲನೂ ಕ್ಲೀನಾಗಿ ಬಿಡಿಸ್ಕೊಂಡು ಒಂತಕ್ಕೆ ಹಾಕೊಂಡು ಎಲ್ಲನೂ ಕ್ಲೀನ್ ಮಾಡಿ ಅದಾಗ ಇಕ್ಕಿ ಎಲ್ಲ ತೆಗೆದು ನಾವು ಮಾರ್ಕೆಟಿಗೆ ತಗೋಯ್ತೀವಿ. ಇಲ್ಲೇ ನಮ್ಮ ಕೊಳ್ಳೇಗಾಲ ಮುಡಿಗುಂಡ ಅಂತ ಇದೆ, ನಮ್ಮ ದಂಡೆಯಲ್ಲಿ. ನಾನು ಹೋಗ್ತಿದ್ದೆ ಚಿಕ್ಕ ವಯಸ್ಸಲ್ಲಿ, ಹಾಗೆಲ್ಲ ಕರ್ಕೊಯ್ತಿದ್ದೆ ಇವನ. ತುಂಬ ಅದಕ್ಕೆ ಇವನು ಆಮೇಲೆ ಫ್ರೀ ಆಗಿದ್ದಾಗಲೆಲ್ಲ ಹುಳ ಮೇಯ್ಸೋಕ್ಕೂ ಆಗ ಸೊಪ್ಪೆಲ್ಲ ತಂದು ಕೊಡ್ತಿದ್ದ. ಸೊಪ್ಪು ಹಾಕ್ತಿದ್ದೋ. ಇಲ್ಲಿ ರೇಷ್ಮೆ ಮನೆ ಇದು. ಇದು ಅಂದ್ರೆ ಇದು ಸೊಳ್ಳೆ ಪರ್ದೆ ಏನಕ್ಕೆ ಅಂದ್ರೆ ಊಜಿ ನೊಣ ಅಂತ ಬರುತ್ತೆ. ಅದು ಊಜಿ ಒಳಗೆ ಹೋಗುತ್ತೆ. ಅದು ಹುಳಿನ ಮೇಲೆ ಹೋಗಿ ಕೂತ್ಕೊಂಡು ಮೊಟ್ಟೆ ಇಕ್ಬಿಡುತ್ತೆ. ಅದು ಒಂದು ಮೊಟ್ಟೆ ಇಕ್ಕದ ಒಂದು 8 ದಿನಕ್ಕೆ ಅದುವೇ ಮರಿ ಒಂದು ಸಣ್ಣದಾಗೆ ಹುಳ ಆಗಿ ಒಳಗಿನಿಂದ ನುಕ್ಕ ಬಂದ್ಮೇಲೆ ಹುಳ ಎಷ್ಟು ಹೋಯ್ತು, ಒಂಥರ ಪ್ಯಾರಾಸೈಟ್ ಥರ. ಸೊ ಇದೇ ನಮ್ಮ ರೇಷ್ಮೆ ಮನೆ. ಇಲ್ಲೇ ನಾವು ಇದೆಲ್ಲ ಬೆಳೆಯೋದು ನೋಡಿ. ಇದು ರೇಷ್ಮೆ ಮನೆ ನಮಗೆ. ಇದು 6 ಸ್ಟೆಪ್ ಇದೆ. ಅಂದರೆ ಇದ್ರ ಮೇಲೆಲ್ಲ ಹತ್ತಿ ಸೊಪ್ಪು ಹಾಕ್ತೀವಿ. ಒಂದೊಂದು ಸ್ಟೆಪ್ಪಲ್ಲಿ ಹುಳುಗಳು ಹಾಕಿ ಇದ್ರ ಮೇಲೆಲ್ಲ ಹತ್ತಿ. ಏನೋ ನಾವು ಫಸ್ಟು ಮರಿ ತಂದಾಗ ಇದೊಂದು ಸ್ಟೆಪ್ಗೆ ಆಗುತ್ತೆ, ಈ ಥರ ಇದೊಂದಕ್ಕೆ ಆಗುತ್ತೆ, ಇಷ್ಟಕ್ಕೆ ಇದೊಂದೇ ಒಂದು ಇದಕ್ಕೆ ಆಗುತ್ತೆ ಫಸ್ಟ್ ಮರಿ ತಂದಾಗ. ಆಮೇಲೆ ಬೆಳೀತಾ ಬೆಳೀತಾ ಅದು ದಪ್ಪ ಆಯ್ತಾ ಪೂರ್ತಿ ಇವೆಲ್ಲಕ್ಕೆ ಆಗುತ್ತೆ ಹುಳ. ಇವೆಲ್ಲರಲ್ಲೂ ಇಡ್ತೀವಿ ಮರಿ. ಪಣ್ಣು ಸಣ್ಣದಿದ್ದದ್ದು ಈ ಸೈಜ್ ಆಗುತ್ತೆ ಹುಳ. ಹಣ್ಣು ಆಗೋತ್ತಿಗೆ ಒಂದು ಬೆಡ್ ಸೈಜು. ನಾವು ಎಲ್ಲನೂ ಆಳು ಕರ್ಕೊಂಡು ನಾವು ನಮ್ಮೂರಲ್ಲಿ ಎಲ್ಲ ನಿಂತ ಚಿಬ್ಬಲು ತಕ್ಕಂಡು ಆಯ್ಕೊಂಡು ಎಲ್ಲ ಹುಳ ಎಲ್ಲ ನಾದು ಹಣ್ಣಾದದ್ದ ಆ ಚಂದ್ರಕ್ಕೆ ಇಡ್ತೀವಿ. ಒಂದೇ ಸಲ ಹಣ್ಣಾಗೋದಿಲ್ಲ, ಅದು 3 ದಿನ ಹಣ್ಣಾಗುತ್ತೆ. ಫಸ್ಟು ಸಾಂಪಲ್ ಆಗುತ್ತೆ. ಆವತ್ತು ಒಂದೊಂದು ತೆಳ್ಳಗಾಗಿರುತ್ತೆ, ಒಂದು 4 ಚಂದ್ರಿಕೆ ಆಗುತ್ತೆ. 2ನೇ ದಿನಕ್ಕೆ ಒಂದು 90 ಭಾಗ ಆಗುತ್ತೆ. ಇನ್ನು 10% ಲಾಸ್ಟ್ ದಿನ. ಅಂದರೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಬೆಳಿಬೇಕಾದ್ರೆ ಇನ್ ಕೇಸ್ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಂದರೆ ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಹಾಲು ಬರೋದು, ಕೆಂಚು ಬರೋದು, ಹುಳಗಳು ಕೆಟ್ಟೋಗೋದು. 1ನೇ ಜರಕ್ಕೆ ಅಂತ ಒಂದ್ಸರಿ ಕೂಲುತ್ತೆ. ಆವತ್ತಿಗೆ ಮೇವು ಅದಕ್ಕೆ ಸೊಪ್ಪು ಹಾಕೋಂಗಿಲ್ಲ. 1ನೇ ಜರಕ್ಕೆ ಕೂತಾಗ ಸುಣ್ಣ ಹೊಡಿತೀವಿ. ಆಗ ಸುಣ್ಣ ಹೊಡಿತೀವಿ ಮೇಲ್ಗಡೆ. 2ನೇ ಜರಕೆ ಅಂದರೆ 3 ದಿನ ಸೊಪ್ಪು ಹಾಕ್ತೀವಿ. 2ನೇ ಜರಕ್ಕೆ ಕೂಲುತ್ತೆ. ಆವಾಗಲೂ ಸುಣ್ಣ ಹೊಡೆದು ಬಿಟ್ಬಿಡ್ತೀವಿ. ಪುನಃ 4 ದಿನ ಸೊಪ್ಪು ಹಾಕ್ತೀವಿ. 4ನೇ ಜರಕ್ಕೆ ಕೂಲುತ್ತೆ. ಆವಾಗಲೂ ಸುಣ್ಣ ಹೊಡೆದು ಬಿಟ್ಬಿಟ್ಟು ಪುನಃ 1 ದಿನ ಅದು ಸುಮ್ಮನೆ ಕೂತಿರುತ್ತೆ, ಮೇವನೇ ಮೇಯ್ದಿಲ್ಲ. 2ನೇ ದಿನಕ್ಕೆ ನಾವು ಸೊಪ್ಪು ಹಾಕಿ ಅಲ್ಲಿಂದ ಆಚೆಗೆ 6 ದಿನಕ್ಕೆ ಅದು ಹಣ್ಣಾಗುತ್ತೆ. 6 ದಿನಕ್ಕೆ ಹಣ್ಣಾದದ್ದು ಆಗ ಅದು ನಾವು ಚಂದ್ರಕ್ಕೆ ಇಟ್ಟು ಆ ಚಂದ್ರಿಕೆಯಲ್ಲಿ ಬಿಟ್ಟದ್ದು ಒಂದು 5 ದಿನ 6 ದಿನ ಇದ್ದದ್ದ ತಕೋಗಿ ನಾವು ಮಾರ್ಕೆಟ್ಗೆ ಹಾಕ್ತೀವಿ. ಸೊ ಒಂದು 20 ದಿನ 25 ದಿನದ ಬೆಳೆ. 25 ದಿನಕ್ಕೆ ಪೂರ್ತಿ ಹಣ್ಣಾಗೋಗುತ್ತೆ. ನಾವು ದುಡ್ಡು ನಮ್ಮ ಜೋಬಿಗೆ ಬಂದಿರುತ್ತೆ.
ಸೊ ಒಂಥರ ಲಾಟ್ರಿ ಟಿಕೆಟ್ ಇದ್ದಂಗೆ ಇದು ಬೆಳೆ. ಒಂದೊಂದ್ಸಲ ಚೆನ್ನಾಗುತ್ತೆ, ಒಂದೊಂದ್ಸಲ ಹೋಗ್ಬಿಡುತ್ತೆ ಅಂದರೆ ಕಂಪ್ಲೀಟ್ ಹೋಗ್ಬಿಡುತ್ತೆ. ತೊಗೊಂಡೋಗಿ ಸುರಿದು ಬಿಡ್ಬೇಕಷ್ಟೇ ನೀವು. ಏನು ₹1 ಗೀಟಲ್ಲ, ಹಾಕಿದ್ದು ಸೊಪ್ಪು, ತೋಟಕ್ಕೆ ಹಾಕಿದ್ದು ಗೊಬ್ಬರ, ಇದಕ್ಕೆ ಸುಣ್ಣ ಸಾಕ್ಬೇಕಾದ್ರೆ ಮಕ್ಕಳು ಸಾಕ್ತಂಗೆ ಸಾಕ್ಬೇಕು ನಾವು. ಹೌದು, ಮಕ್ಳು ಹೆಂಗೆ ನಾವು ಚಿಕ್ಕದ್ರಲ್ಲಿ ಸಣ್ಣ ಮಕ್ಕಳು ಸಾಕ್ತೀವಿ ಆ ರೀತಿ ಸಾಕಿ ಮಾಡಿದ್ರೆ ಮಾತ್ರ ವ್ಯವಹಾರ ಇದು. ಸುಮ್ಮನೆ ಏನೋ ನಾವು ದನಿಗೆ ಹುಲ್ಲಾಕ್ತಂಗೆ ಮಾಡ್ತೀವಿ ಅಂದರೆ ಇದು ವ್ಯವಹಾರವಲ್ಲ. ಆದರೆ ಹಿಂದಿನಂತೆ ಕಷ್ಟ ಇಲ್ಲ, ಇವಾಗ ಈಜಿ. ಬೆಳಗ್ಗೆ ನಾವು ಈಗ ಇಷ್ಟೊತ್ತಿಗೆ 5 ಗಂಟೆ ರಾತ್ರಿಗೆ ಸೊಪ್ಪು ಹಾಕ್ಬಿಡ್ತೀವಿ, ಕುಯ್ಕೊಬಂದು ಪುನಃ ಸಾಯಂಕಾಲನೇ ಸೊಪ್ಪು ಹಾಕೋದು. ಇನ್ನು ಸೊ ರೇಷ್ಮೆ ಬೆಳೆಯೋದಷ್ಟೇ ಅಲ್ಲ, ನೋಡಿ ಎಷ್ಟೆಷ್ಟೆಲ್ಲ ಕಷ್ಟ ಇದೆ. ನಾವು ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತೀವಿ, ಅಲ್ಲಿ ಯಾರು ತೊಗೋತಾರೆ, ಅದನ್ನು ನೂಲು ತೆಗಿತಾರೆ, ಅದನ್ನು ಒಬ್ಬರು ಸೀರೆ ಮಾಡ್ತಾರೆ, ಬಣ್ಣ ಕಟ್ತಾರೆ. ಸೊ ಇಷ್ಟೆಲ್ಲ ಪ್ರೋಸೆಸ್. ಒಂದು ಮದುವೆ ಹುಡುಗಿ ರೇಷ್ಮೆ ಸೀರೆ ಉಟ್ಕೋಬೇಕು ಅಂದರೆ ಇಷ್ಟೆಲ್ಲ ಪ್ರೋಸೆಸ್. ಅದು ಮದುವೆ ರೇಷ್ಮೆ ಅಂದರೆ ಬಟ್ಟೆಗೆ ಹೊಂದಿಕೆ ಅಲ್ಲ, ಟೈರ್ಗೆ ಈ ರೇಷ್ಮೆ ಹಾಕ್ನಿಲ್ಲ ಅಂದರೆ ಟೈರೇ ಇರುವುದಿಲ್ಲ, ಟೈರ್ ಓಡೋದೂ ಇಲ್ಲ, ಅದು ಕಿತ್ತು ಬಿದ್ದೋಯ್ತೆ. ಟೈರ್ಗೆ ರೇಷ್ಮೆ ಬಳಸ್ತಾರೆ. ಒಳ್ಳೆ ರೇಷ್ಮೆ ಎಲ್ಲನೂ ಬಟ್ಟೆಗೆ ತಗೋತಾರೆ. ಈ ಕಚಡ ರೇಷ್ಮೆ ಎಲ್ಲನೂ ಟೈರು, ಬೆಲ್ಟು, ಏನು ಮಿಷಿನರಿ ಸಾಮಾನು ಬೆಲ್ಟ್ ಎಲ್ಲ ಓಡ್ತಾ ಇದೆ. ಈ ರೇಷ್ಮೆ ಹಾಕಿದ್ರಿ ಅದು ಓಡಬೇಕಾರೆ. ರೇಷ್ಮೆ ಅದಕ್ಕೆ ಮಿಕ್ಸ್ ಮಾಡಲಿಲ್ಲ ಅಂದರೆ ಅದು ಅದಾಗೋದೇ ಇಲ್ಲ, ಅದು ನಿಲ್ಲುವುದೇ ಇಲ್ಲ. ಅದು ಈ ಟೈರ್ಗೆ ಮುಖ್ಯವಾಗಿ ರೇಷ್ಮೆ ಹಾಕೇ ಹಾಕ್ತಾರೆ 9 ಭಾಗ. ಸೊ ಹಿಂದೆ ಎಲ್ಲ ಹಳೆ ಮನೇಲಿ ಮೇಯಿಸ್ತಾ ಇದ್ವಿ, ಸ್ವಲ್ಪ ಕಮ್ಮಿ ಮೇಯಿಸ್ತಾ ಇದ್ವಿ. ಅವಾಗ ತಟ್ಟೆಗಳು ಅಂದ್ರೆ ತೊಪ್ಪೆ ಸಾರಿಸಿದ ತಟ್ಟೆಗಳಲ್ಲಿ ಬಿದಿರಲ್ಲಿ ಎಣದು ಇಡ್ತಾ ಇದ್ವಿ. ಆಗ ಒಂದ್ ದಿನಕ್ಕೆ 6 ಸೊಪ್ಪು ಹಾಕ್ತಿದ್ವು. ಅದು ಸಣ್ಣ ಮೀಸರ ಬೆಳೀತಿದ್ದು. 6 ಸೊಪ್ಪು ಅಂದ್ರೆ ನಾವು ದಿನಕ್ಕೂ 6 ಊಟ ತಿನ್ನಂಗೆ. ಅದು ಸೊಪ್ಪು ಬುಡ್ಸಿ ಹಾಕ್ತಿದ್ದ ಅವಾಗ. ಇವಾಗ ಎಲ್ಲೂ ಇಲ್ಲ, ಕಟ್ ಮಾಡಿ ತಂದು ಹಾಸ್ಬಿಡುದು ಅಷ್ಟೇ. ಹೌದು. ಒಟ್ಟಿನಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ, ಇದು ನಮ್ಮ ರೇಷ್ಮೆ ಮನೆ, ನಮ್ಮ ಮನೆ, ನಮ್ಮ ಒಂದು ಜಾಗ, ಒಂದು ಕಾಂಪೌಂಡ್ ಎಲ್ಲ ಕಟ್ಟಿದ್ದೀವಿ. ಇದು ರೇಷ್ಮೆ ಅಂದರೆ ನಮ್ಗೆ ಇದು ತಾಳಿಂದ ಬೆಳೆದಿರೋದೇ, ಈ ಬದುಕಿರೋದೇ ಈ ರೇಷ್ಮೆಯಿಂದ. ಇವಾಗ ಬದುಕ್ತಾ ಇರೋದು ಇದರಿಂದಲೇ. ಈ ರೇಷ್ಮೆ ಇಲ್ಲ ಅಂದರೆ ನಮಗೆ ಜೀವನ ಇಲ್ಲ. ನಾವು ತಿಂಗಳಿಗೊಂದೊಂದು ಬ್ಯಾಚು ರೇಷ್ಮೆ ಬೆಳೀತೀವಿ, ತಿಂಗಳಿಗೊಂದೊಂದು ಬೆಳೆ ಬಂದೇ ಬರುತ್ತೆ. ಆದರೆ ಭಾರಿ ಹುಷಾರಾಗಿ ವ್ಯವಹಾರ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇನ್ನೇನು ಇಲ್ಲಿ ಮಾಡೋಕ್ಕಾಗೋದಿಲ್ಲ ಬಿಡಿ. ಕಬ್ಬು ಇನ್ನೇನು ದ್ರಾಕ್ಷಿ ಈ ಥರ ಮಾಡೋಕ್ಕಾಗೋದೇ ಇಲ್ಲ. ಯಾಕೆ? ಆನೆ ಕಾಟ, ಆನೆ, ಹಂದಿ. ಅಂದರೆ ನಮ್ಮೂರು ಕಾವೇರಿ ವನ್ಯಧಾಮಕ್ಕೆ ಬರುತ್ತೆ. ಅದರಿಂದ ಸ್ವಲ್ಪ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ. ಆದ್ರಿಂದ ಭತ್ತ, ಕಬ್ಬು ಬೆಳೆಯಲ್ಲ, ಭತ್ತ, ರಾಗಿ ಮತ್ತೆ ರೇಷ್ಮೆ ಸೊಪ್ಪು ಅಷ್ಟೇ. ಸ್ನೇಹಿತರೆ, ಈಗ ನೀವು ನಮ್ಮೂರಿಗೆ ಬಂದಿದ್ದು ಎಲ್ಲ ಮನೆಯೆಲ್ಲ ನೋಡಿದ್ದಾಯಿತು. ಈಗ ನಾನು ಬಂದಿದ್ದೀನಿ ಅಂತ ಬಿಸಿ ತಿಂಡಿ ಮಾಡಿದ್ದಾರೆ ನಮ್ಮಮ್ಮ. ಟೊಮೊಟೊ ಪಲಾವ್ ಬಾತ್ ಮಾಡವ್ರೆ. ಸೊ ತಿಂತಾಯಿದ್ದೀವಿ. ಆತಿಥ್ಯ ನಡೀತಾ ಇದೆ ನಮ್ಮ ಮನೆಯವ್ರ ಕಡೆಯಿಂದ. ಬನ್ನಿ. ಚಟ್ನಿ ತಗೊಳ್ಳಿ. ಚೆನ್ನಾಗಿದೆ ಕಣ್ರಮ್ಮ. ಸೊ ಸ್ನೇಹಿತರೆ, ಇದು ನಮ್ಮ ತೋಟದಲ್ಲೇ ಬೆಳೆದಿರೋ ಅಕ್ಕಿ. ಭಾಳ ರುಚಿಯಾಗಿರುತ್ತೆ. ಅದು ಬೆಳೆದವ್ರಿಗೆ ಗೊತ್ತು ಅಲ್ವಪ್ಪ? ಏನಕ್ಕಿಯಪ್ಪ ಇದು? ಸೋನಾ ಮಸೂರಿ ಅಂತ. ಸೋನಾ ಮಸೂರಿ ನಮ್ಮ ಕಡೆ ಎಲ್ಲ ತುಂಬ ಬೆಳೀತಾರೆ, ಮಂಡ್ಯ ಸೈಡು. ನಮ್ಮಮ್ಮ ನಮ್ಮಪ್ಪ ಎಲ್ಲ ಸೇರಿ ನನಗೆ ಊಟ ಬಡಿಸಿ ಇದು ಮಾಡಿದ್ದಾರೆ. ನಾನು ಬಂದು ನಮ್ಮ ಅಪ್ಪ ಅಮ್ಮನಿಗೆ ಏನೋ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ನೋಡೋದನ್ನ ಮಾತ್ರ ಮರಿಬೇಡಿ, ಕಾಯ್ತಾ ಇದ್ದೀನಿ. ಬಾಯ್.